ಈ ಮುಸ್ಲಿಂ ಅಥವಾ ಅರಬ ಜನರ ಮಧ್ಯದಲ್ಲೇ ರಾಷ್ಟ್ರ ಗಟ್ಟಿಮುಟ್ಟ ರಾಷ್ಟ್ರ ಕಟ್ಟ ಎಲ್ಲರನ್ನೂ ಹಂಚ್ಕೊಂಡು ಬದುಕು ಮಾಡ್ತಾಯಿದ್ರು. ಅವ್ರ ಶಕ್ತಿ ಸಾಕಷ್ಟು ಇರೋ ಮುಂದೆ ಇಂಥ ಸಂದರ್ಭದಲ್ಲೇ ಯಾರಿಂದನೂ ಆಗಲಾರದ ಸಂದರ್ಭದಲ್ಲೇ ಈಜಿಪ್ಟ್ ಅಂತ ದೇಶ ಹೋರಾಟ ಮಾಡಿತ್ತು, ಲೆಬನಿಗಳು ಹೋರಾಟ ಮಾಡಿದ್ದರು, ಜೋರ್ಡಾನಿಗಳು ಹೋರಾಟ ಮಾಡಿದ್ದರು, ಇರಾನಿದಾಗ ಹೋರಾಟ ಮಾಡಿತ್ತು, ಅರಬ್ ದೇಶಗಳಿಗೆಲ್ಲ ಸಪೋರ್ಟ್ ಮಾಡಿತ್ತು, ಜಗದ ಎಲ್ಲ ಉಗ್ರವಾದಿಗಳು ಇವ್ರನ್ನ ಹೆಚ್ಚಿಗೆ ಒಯ್ಯಬೇಕಂತ ಪ್ರಯತ್ನ ಮಾಡಿದರು. ಆದರೆ ಆಗಿರಲಿಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ನಮ್ಮ ಹಮಾಸ್ ಅಂದರೆ ಪ್ಯಾಲೆಸ್ಟೈನ್ ಉಗ್ರವಾದಿಗಳು ಇವರು ಒಪ್ತಾಳೆ ಇರಲಿಲ್ಲ. ನಾವು ಅವ್ರನ್ನ ಕೊಂದು ನಾವು ಓಡಿಸಿದ್ರೆ ಆಗ್ತದೆ ಅನ್ನುವಂಥ ಒಂದು ಹುಚ್ಚುತನಕ್ಕೆ ಬಿದ್ದರು. ಅದರ ಅಂಗವಾಗಿ ದಾಳಿ ಮಾಡಿದರು ಇಸ್ರೇಲ್ ಮೇಲೆ. ಅದರ ಉತ್ತರ ಇದು. ಇವತ್ತಿಗೆ ಅವ್ರು ಬಿಡ್ತಾ ಇಲ್ಲ ಇಸ್ರೇಲಿಗಳು. ಅವರು ಅಷ್ಟು ಕ್ರೂರಿಗಳಾಗಿಬಿಟ್ರು. ಇವತ್ತು ಯಾವ ರೀತಿ ಕ್ರೂರಿಗಳಾದ್ರಪ್ಪ ಅಂತಂದ್ರೆ ಇಲ್ಲೇ 59,676 ಜನ ಪ್ಯಾಲೆಸ್ಟೈನಿಗಳ ಇಲ್ಲಿವರೆಗೆ ಕಗ್ಗುಲೆ ಹೋಗ್ಬಿಡು ದಾಳಿ ಮಾಡಿದರು. ಕಡಿಮೆ ಅಂದರೂ ಸಹಿತ ಏನೋ ಇದು ಇಂಜುವರ್ಡ್ ಅಂತಂದ್ರೆ ಪೆಟ್ಟು ತಿಂದಂಥವ್ರು ಗಾಯಾಳುಗಳು 1,00,000ಕ್ಕೂ ಮೇಲ್ಪಟ್ಟು ಗಾಯಾಳುಗಳು ಅಲ್ಲಿ ಬಿದ್ದು ಹೋಗ್ಬಿಟ್ರು. ಅದ್ರ ಜೊತೆಗೆ ಮಕ್ಕಳು ರೀ ಸಣ್ಣ ಮಕ್ಕಳು ಸಹಿತ ಕೊಲೆ ಆಗಿದ್ದು 17,121 ಜನ ಇಲ್ಲಿವರೆಗೆ ಮಕ್ಕಳು ಸತ್ತಿದ್ದಾರೆ ಅಂತ ರಿಪೋರ್ಟ್ ಅದು. ಈ ಒಂದು ಎಷ್ಟೋ ಈ 21 ಮಂತ್ಸ್ 21 ತಿಂಗಳುಗಳಲ್ಲಿ ಪ್ರತಿ ತಿಂಗಳೂ 815 ಮಕ್ಕಳು ತೀರ್ಕೊಂಡಂತ ವರದಿ ಹೇಳ್ತಾ ಇದೆ. 815 ಮಕ್ಕಳು ಸತ್ತು ಹೋಗಿಬಿಟ್ಟಿದ್ದಾವೆ. ಇದರಲ್ಲೇ ಮುಂದೆ ಆಹಾರ ಇವತ್ತು ಬಂದಾಗಿಬಿಟ್ಟದ, ಆಹಾರ ಸಪ್ಲೈ ಬಂದಾಗಿಬಿಟ್ಟದ. ಅದರಲ್ಲೂ 40,221-24 ಅಂದರೆ 2024 ಸತ್ತಿದ್ರು. ಇವತ್ತದು 59,676 ಜನ ಸತ್ತು ಹೋಗಿಬಿಟ್ಟಿದ್ದಾರೆ. ಮುಂದೆ ಈ 15 ತಿಂಗಳ ನಂತರ ಸ್ವಲ್ಪ ಸೀಸ್ ಫೈರ್ ನಾವು ವಿರಾಮ ಅಂತೀವಲ್ಲ ಅದು ಮಾಡಿಕೊಂಡ್ರು. ಆದರೂ 7 ದಿವಸದಲ್ಲಿ ಮತ್ತೆ ಕಂಟಿನ್ಯೂ ಆಗಿಬಿಡ್ತೀವಿ. ಇವತ್ತು ನಿಲ್ಲಿಲ್ಲ ಅದು. ಹೀಗಾಗಿ ಸಾಯುವವ್ರ ಸಂಖ್ಯೆ, ಒಟ್ಟಿಗಿಲ್ಲದವ್ರ ಸಂಖ್ಯೆ, ಇಡೀ